ಹಾಕಿದ್ವಲ್ಲ ಈ ಬೀಜ ನೋಡಿ, ಈ ಥರ ಇದು ಬೀಜ ನಾಟಿ ಯಾವ ಥರ ಮಾಡೋದು ಅಂತ ಇದು ಇದೇ ಥರ ನೀವು ಮಾಡಬೇಕು. ಏನು ಗೊತ್ತಾ, 10 ಅಡಿ 3/4 ಅಡಿ ಅಂದರೆ ಈಲ್ಡ್ ಬರೋಲ್ಲ. ಅದು ಒಂದೇ ಸಮನ. ಇವು ಜಾಸ್ತಿ ದೂರ ಈ ಥರ ನಾಟಿ ಮಾಡಿದ್ರೆ ಮಾತ್ರ 1 ಎಕರೆಗೆ 24,000ದಿಂದ 26,000 ಸಸಿ ಕೊಡುತ್ತೆ. ಅದರಲ್ಲೊಂದು 4,000 ವೇಸ್ಟ್ ಆದರೂ ನಿಮಗೆ ಏನು ಗೊತ್ತಾ, ನೀವು ಸಾಲ್ ತೆಗಿಯುವಾಗ ಸ್ವಲ್ಪ ಏನೋ ಒಂದು 5% ಜರ್ಮಿನೇಷನ್ ಕಮ್ಮಿ, ಇಲ್ಲ ಇಲಿಗಳು ತಿನ್ನೋಕೋದು, ಇನ್ನು ಇದು ಚಿಲಿಕೆ ಅವು ವೇಸ್ಟ್ ಆದ್ರೂ 20,000 ಉಳ್ಕೊತವೆ 1 ಎಕರೆಯಲ್ಲಿ. 20,000 ಸಸ್ಯ ಅಂದ್ರೂ ಇದು ಬೆಂಡು ಹೋಗಿ ಇದು ಕಾಲು 200 ಗ್ರಾಮ್ ಬರುತ್ತೆ. 200 ಗ್ರಾಮ್ ಅಂದರೆ 20,000ಕ್ಕೆ ಇಂಟು ಹಾಕಿದ್ರೆ ಹೆಚ್ಚು ಕಮ್ಮಿ 40 ಕ್ವಿಂಟಲ್ ಆಗುತ್ತೆ. ಇಲ್ಲ ಇನ್ನೂ ಒಂದು 10 ಗ್ರಾಮ್ 15 ಗ್ರಾಮ್ ಕಮ್ಮಿ ಆದರೂ 30ರಿಂದ 35 ಕ್ವಿಂಟಲ್ ಅಂತೂ ಚೆನ್ನಾಗಿ ಬರುತ್ತೆ. ಇದು ಇನ್ನೊಂದು ಗೊತ್ತಾ ಏನು ಮಾಡಿದ್ದೀರಾ, ಇದು ಇನ್ನೂ ಒಂದು 20 ದಿನ ಹೋಗಬೇಕಾಗಿತ್ತು. ತೂಕುಳು ಇವಾಗ ಬರೋಲ್ಲ. ಇನ್ನೂ ಒಂದು 20 ದಿನ ಹೋದರೆ ದೊಡ್ಡ ಇದೆಲ್ಲ ಇರುತ್ತಲ್ಲ ಅದೆಲ್ಲ ಹೀರ್ಕೊಂಡು ಫುಲ್ ಡ್ರೈ ಆಗುತ್ತೆ. ಇದು ಇಂಪಾರ್ಟೆಂಟ್. ಇನ್ನೊಂದು ಇದು ಡ್ರೈ ಆದಮೇಲೆ ಫುಲ್ಲು ಈ ಬೆಂಡಲ್ಲಿರೋದು ತೇವಾಂಶ ಎಲ್ಲ ಹೀರ್ಕೊಂಡ್ರೆ ಇದು ಸ್ವಲ್ಪ ಇನ್ನೂ ಕಲರ್ ಬರುತ್ತೆ. ಇದು ಕಲರ್ ಬಂದಮೇಲೆ ಸ್ವಲ್ಪ ಈಲ್ಡ್ ಬರುತ್ತೆ. ಕಲರ್ ಬಂದರೆ ನಿಮಗೆ ರೈತರು ಏನು ಉಪಯೋಗ ಅಂದರೆ, ಡೀಲರ್ ಕೊಂಡ್ಕೊಳ್ತಾರಲ್ಲ ಇವರು ಜೋಳ, ಅವರೊಂದು 20-30 ರೂಪಾಯಿ ಇನ್ನು ಕಲರ್ ಮೇಲೆ ಜಾಸ್ತಿ ಬರುತ್ತೆ ಕ್ವಿಂಟಾಲ್ಗೆ. ಅದೇ ಥರ ಇಲ್ಲಿ ಬಂದಿದೆ. ಇಲ್ಲ ಹಂಗೆ ಬನ್ನಿ, ಪರವಾಗಿಲ್ಲ, ಹಂಗೆ ಬನ್ನಿ. ಇದಾಯಿತು, ಮೊದಲನೇ ಹಂತ ಇದಾಯಿತು. 2ನೇ ಹಂತ ಬಂದು ಈ ಕಾಲಿನ ದೀರ್ಘ ಸಂಗ್ರಹ ಸಾಮರ್ಥ್ಯ ಇರುತ್ತೆ. ಇದು ಒಂದೇ ಸಮನಾದ ತೆನೆಗಳಿರುತ್ತವೆ. ನೆಕ್ಸ್ಟು ಇದು ಸ್ವಲ್ಪ ನೀವು ಸ್ಟೋರೇಜ್ ಮಾಡ್ಬೋದು. ರೇಟ್ ಕಮ್ಮಿ ಇದೆಯಾ ಇವಾಗ, 2,000 ಇಲ್ಲ 1,900 ಇದೆ. 1 ತಿಂಗಳು 1.5 ತಿಂಗಳು ಹಂಗೆ ಇಟ್ಟರೆ ಸ್ವಲ್ಪ ಪಲ್ಕ ಏನು ಬೀಳಲ್ಲ. ಅದ್ರಿಗೋಸ್ಕರ ರೇಟ್ ಸ್ವಲ್ಪ ರೈಸ್ ಆದರೆ ಇದು ಈ ಸಾಮರ್ಥ್ಯ ಹೊಂದಿರ್ತೀವಿ. ಇದು 2ನೇ ಲಕ್ಷಣ. ನೆಕ್ಸ್ಟ್ ಇಲ್ಲಿ ಬನ್ನಿ, ಫೋಟೋ ತೆಗಿಯಮ್ಮ. ಇಲ್ಲಿ ಬಂದ್ಬಿಟ್ಟು ಸಿಕ್ತು, ಪರವಾಗಿಲ್ಲ. ಗೊತ್ತಾ, ಇದು ತೆನೆಯ ಸದೃಢ ತಿಪ್ಪೆ. ಈ ತಿಪ್ಪೆ ಕೆಲವು ಕಂಪ್ನಿವೆಲ್ಲ ಬೇರೆ ಕಂಪ್ನಿವು. ಇದು ಕ್ರಾಂತಿ 4144 ಇದೇನು ಬರುತ್ತೆ, ಈ ಥರ ಫುಲ್ ಕವರ್ ಆಗಿರೋದಕ್ಕೆ ಮಳೆಗಾಲ ಇವಾಗ ಈ ಥರ ಮಳೆ ಬೀಳುತ್ತೆ. ಇದರಲ್ಲಿ ನೀರಿದೆಯಲ್ಲ, ಇನ್ನೂ ಸ್ವಲ್ಪ ಡ್ರೈ ಆದರೆ ಈ ಥರ ಬುಗ್ಗು